ಮಾಡ್ಕೋಬೇಕಾಗ್ತದೆ. ಅದರಿಂದ ಇವ್ ಹೆಂಗೆ ಮಾನ ಮರ್ಯಾದೆ ಏನು ಇಲ್ಲೇನೆ ಇವರು ನಮ್ಮ ಸರ್ಕಾರನ ಭ್ರಷ್ಟ ಸರ್ಕಾರ ಅಂತ ಹೇಳ್ತಾರೆ. ನನಗಂತೂ ಅರ್ಥ ಆಗೋದಿಲ್ಲ ರಾಜಕೀಯವಾಗಿ ಹೇಳ್ತಕ್ಕಂಥ ಮಾತುಗಳು. ಸುಳ್ಳು ಹೇಳೋದ್ರಲ್ಲಿ ಬಿಜೆಪಿಯವರಂತ ನಿಸ್ಸೀಮರು ಯಾರು ಇಲ್ಲ. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಸುಳ್ಳು ಹೇಳೋದ್ರಲ್ಲಿ ಬಿಜೆಪಿಯವರು ನಿಸ್ಸೀಮ್. ಹಾಗಾಯ್ತಪ್ಪ, 9 ವರ್ಷ ಅಧಿಕಾರದಲ್ಲಿ ಇದ್ರು, ಇಂತಿಂತ ಕೆಲಸ ಮಾಡಿದ್ದೀವಿ ಅಂತ ಜನರ ಮುಂದೆ ಇಡ್ಲಿ. ಇಂತಿಂತ ಕೆಲಸ ಮಾಡಿದ್ದೀವಿ, ಏನು ಅಧಿಕಾರದಲ್ಲಿದ್ದಾಗ ಏನು ಮಾಡಲಿಲ್ಲ ಅವರು. 4 ವರ್ಷ ಇದ್ರಲ್ಲ, 19ರಿಂದ 23ರವರೆಗೆ ಏನ್ ಮಾಡಿದ್ದಾರೆ ಹೇಳಿ ನೋಡೋಣ. ಬರೀ ಲೂಟಿ ಹೊಡ್ಕೊಂಡಿದ್ರು. ಕಾಂಗ್ರೆಸ್ ಸರ್ಕಾರದಲ್ಲಿ ಲೂಟಿ ಹೊಡ್ಕೊಂಡಿದ್ರು. ಅವ್ರು ಬಿಟ್ಟೋಗಿರ್ತಕ್ಕಂಥ ಬಿಲ್ಗಳನ್ನ ಈಗ ತೀರಿಸ್ತಾ ಇದ್ದೀವಿ ನಾವು. ಸುಮಾರು 29,000 ಕೋಟಿ 29,000 ಕೋಟಿ ಬಾಕಿ ಬಿಲ್ಲುಗಳನ್ನ ಬಿಟ್ಟೋಗಿದ್ರು. ಅದರಲ್ಲಿ 24,000 ಕೋಟಿಯನ್ನು ತೀರಿಸಿದ್ದೇನೆ. 24 ಕೋಟಿ ತೀರಿಸಿದ್ದೇನೆ. ಸೊ ಅವ್ರೇನು ಮಾಡಲಿಲ್ಲ. ಈಗ ನಾವು ಅಧಿಕಾರಕ್ಕೆ ಬಂದಿದ್ದೀವಿ. 2023 ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದವು. ಇನ್ನು 3 ವರ್ಷ ತುಂಬಿಲ್ಲ. ನಾವು 23 ಪೂರ್ವದಲ್ಲಿ ಈ ರಾಜ್ಯದ ಜನತೆಗೆ ಭರವಸೆಗಳನ್ನು ಕೊಟ್ಟಿದ್ದವು. ನಾವು ಅಧಿಕಾರಕ್ಕೆ ಬಂದರೆ ಈ ಭರವಸೆಗಳನ್ನು ಈಡೇರಿಸ್ತೇವೆ. ಅದ್ರ ಜೊತೆಗೆ 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದವು. ಈಗ ನಾವು ಅಧಿಕಾರಕ್ಕೆ ಬಂದು 3 ವರ್ಷ ಆಯ್ತು. 3 ವರ್ಷದಿಂದ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವೋ ಇಲ್ಲ? ಏನ್ರಮ್ಮ ಜಾರಿ ಮಾಡಿದ್ದೇವೋ ಇಲ್ಲ? ಏನ್ರಿ ಜಾರಿ ಮಾಡಿದ್ದೇವೋ ಇಲ್ಲ? ಜಾರಿ ಮಾಡಿದ್ದೀವಿ. 5 ಗ್ಯಾರಂಟಿ ಯೋಜನೆಗಳು ಯಾವ್ಯಾವು? ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಯುವ ನಿಧಿ ಯೋಜನೆ. ಶಕ್ತಿ ಯೋಜನೆಯಲ್ಲಿ ಎಲ್ಲ ಹೆಣ್ಮಕ್ಳು ಕೂಡ ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದಾರೆ. 7 ಕೋಟಿನಲ್ಲಿ 3.5 ಕೋಟಿ ಜನ ಹೆಣ್ಮಕ್ಳಿದ್ದಾರೆ. ಆ 3.5 ಕೋಟಿ ಹೆಣ್ಮಕ್ಳು ಕೂಡ ಫ್ರೀಯಾಗಿ ಸರ್ಕಾರಿ ಬಸ್ನಲ್ಲಿ ಟ್ರಾವೆಲ್ ಮಾಡಬಹುದು, ಪ್ರಯಾಣ ಮಾಡಬಹುದು. ಯಾವತ್ತಾದ್ರೂ ಬಿಜೆಪಿ ಮಾಡಿದೆಯಾ ಇದನ್ನ? ಎಲ್ಲಾದ್ರೂ ಮಾಡಿದೆಯಾ? ಈಗ ಕೇರಳದಲ್ಲಿ ಮಾತ್ರ ನಮ್ಮ ಸರ್ಕಾರ ಬಂದ್ರೆ, ಅಧಿಕಾರಕ್ಕೆ ಬಂದ್ರೆ ಕೇರಳದಲ್ಲಿ ಅಲ್ಲೂ ಚುನಾವಣೆ ನಡೀತಾ ಇದೆ. 9ನೇ ತಾರೀಕು ಸಾರ್ವಜನಿಕ ಚುನಾವಣೆ. ಅಲ್ಲಿ 9ನೇ ತಾರೀಕು ನಾವು ಗೆದ್ರೆ ನಾವು ಶಕ್ತಿ ಯೋಜನೆ ರೀತಿ ಕರ್ನಾಟಕದಲ್ಲಿ ಹೇಗೆ ಮಾಡಿದ್ದೀವಿ ಅದೇ ರೀತಿ ಕಾಂಗ್ರೆಸ್ ಪಕ್ಷ ಅಲ್ಲೂ ಕೂಡ ಮಾಡ್ತದೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದೀವಿ. ನಾವು ಕೊಟ್ಟ ಮೇಲೆ ಹಿಂದೆ ಹೋಗಲ್ಲ. ನುಡಿದಂತೆ ನಡೆದಂತ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ನಾವು ಮಾಡಿದ್ದೀವಲ್ಲ ಗೃಹ ಜ್ಯೋತಿ 200 ಯೂನಿಟ್ವರೆಗೆ ಅವರು ಪಟ್ಟಣದವರಾಗ್ಬೋದು, ಹಳ್ಳಿಯವರಾಗ್ಬೋದು, 200 ಯೂನಿಟ್ವರೆಗೆ ಯಾರು ಕೂಡ ಬಿಲ್ ಕಟ್ಟಾಗಿಲ್ಲ, ಕರೆಂಟ್ ಬಿಲ್ ಕಟ್ಟಾಗಿಲ್ಲ. ನೀವೆಲ್ಲ ಕರೆಂಟ್ ಬಿಲ್ ಕಟ್ತಾ ಇದ್ದೀರಾ? ಕಟ್ತಾ ಇಲ್ಲ. ಇದು ನಾವು ಕೊಟ್ಟಿದ್ದಂತ ಭರವಸೆ ಮತ್ತು ಈಡೇರಿಸಿರ್ತಕ್ಕಂಥ ಭರವಸೆ. ಗೃಹಲಕ್ಷ್ಮಿ ಯೋಜನೆ 1,26,00,000 ಮಹಿಳಾ ಯಜಮಾನಿಯರಿಗೆ
ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದೀವ ಇಲ್ಲ? ಕೊಡ್ತಾ ಇದ್ದೀವಿ. ಆಮೇಲೆ ಅನ್ನಭಾಗ್ಯ ಹಿಂದೆ ನಾನು ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ 7 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ. 7 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ್ಮೇಲೆ 7 ಕೆಜಿಯಿಂದ 5 ಕೆಜಿ ಮಾಡಿದ್ರು. 5 ಕೆಜಿ ಮಾಡಿದ್ರು. ನಾನು ಹೇಳಿದ್ದೆ, ನಾವು ಅಧಿಕಾರಕ್ಕೆ ಬಂದ್ರೆ 10 ಕೆಜಿ ಮಾಡ್ತೀವಿ ಅಂತ ಹೇಳಿದ್ದು. 10 ಕೆಜಿ ಮಾಡ್ತೀವಿ ಅಂತ. 5 ಕೆಜಿ ಅಕ್ಕಿ, 5 ಕೆಜಿಗೆ ದುಡ್ಡು. ಇದನ್ನು ಕೊಡ್ತಾ ಇದೀವ ಇಲ್ಲ?